ಶ್ಯಾಮ್ನೂರು ಸಂಕಳ್ ಚಂದ್ರಶೇಖರ್ ಅವರು ನಮ್ಮ ಸಂಬಂಧಿಕರವರು. ನೋಡಿ ಸರ್, ಒಳ್ಳೆ ಕೆಲಸ ಮಾಡ್ತಾಯಿದ್ರು ಸರ್ ಅವರೆಲ್ಲ. ಕೆಲಸ ಚೆನ್ನಾಗಿ ಮಾಡ್ತಿದ್ದ, ಆದರೂ ಅವನು ತನ್ನ ಕಂಟ್ರೋಲ್ ಇದ್ದಿಲ್ಲ. ಅವನ್ನೇ ಏನಾಗಿದೆ ಸರ್, ಯಾವಾಗ ಗೊತ್ತಾಗಿದೆ ನಿಮಗೆ? ಈಗ ಬೆಳಗ್ಗೆ ಗೊತ್ತಾಗಿದೆ. ಮನೇಲಿ ಕೌಟುಂಬಿಕ ಕಲಹ ಆಯ್ತಾ ಸರ್? ಏನು ಕತೆ ಯಾಕಂದ್ರೆ ಇಷ್ಟು ನಿರ್ಧಾರ ತಗೊಂಡಿರೋದಕ್ಕೆ ಮಕ್ಕಳು ಈ ಥರ ಮಾಡ್ಕೊಂಡು ಏನೋ ಗೊತ್ತಿಲ್ಲ, ಒಟ್ಟಂತೂ ಜಗಳ ಆಡ್ತಿದ್ದ ಅಂತ ಹೇಳ್ತಿದ್ರು. ಮಕ್ಕಳು ಹೇಗಿದ್ದಾರೆ ಸರ್ ಅವರು? ಈಗ ಹೋಗಿ ನೋಡ್ಬೇಕು, ನಾವು ನೋಡಿಲ್ಲ. ಈಗ ವಾರ್ಡ್ನಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಿದ್ರು ಸರ್. ಎಲ್ಲ ಸ್ವಂತ ಖರ್ಚಿನಲ್ಲಿ ಕುಡಿಯೋ ನೀರನ್ನು ಕೊಡೋದು, ಎಲ್ಲ ಜನಪರ ಕಾರ್ಯ. ಈಗ ಅದೆಲ್ಲ ಮಾಡಿದರೆ ಉಪಯೋಗ ಆಗಲಿಲ್ಲ ಅಂದರೆ ಈಗ ಹಿರಿಯರಿದ್ರೆ ತಾವು ಹೇಳ್ಬೋದಾಗಿತ್ತು. ಕರೆದ್ರೆ ಅವನು ಮಾತಾಡ್ತಿದ್ದಿಲ್ಲ. ನಮ್ಮ ಕರ್ಬಸಾಣೆ ಅವ್ರ ಅತ್ತೆ ಮಗ ಅವನು, ನಮ್ಮ ತಮ್ಮ. ಇವನು ಕರೆದು ಮಾಡಿ ಸಾಕಷ್ಟು ಸಾರಿ ಹೇಳೋದು ಕೇಳೋದು ಮಾಡಿದ್ರು ಅವನು ಉದ್ದಾಟತನ ಮಾಡಿ ಹೋಗ್ತಿದ್ದ ಅಂತ ಅವನೇ ಕರ್ಬಸಾಣೆ ಹೇಳ್ತಾನೆ. ಯಾರ ಮಾತು ಕೇಳ್ತಿದ್ದಿಲ್ಲ ಅವನು. ಯಾಕಂದ್ರೆ ಈ ಥರ ಆತ್ಮಹತ್ಯೆ ಬಂಡ ಧೈರ್ಯ ಬೇಕು ಸರ್. ಯಾಕಂದರೆ ಸೂಸೈಡ್ ಮಾಡ್ಕೊಳೋದಾದ್ರೆ ಈ ಥರ ಈಗ ನಡಿಬಾರ್ದಾಗಿತ್ತು, ನಡೆದೋಗೈತೆ, ಏನು ಮಾಡೋದು.